ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೊಂದು ಟೂರ್ ಪ್ಯಾಕೇಜ್ ತೊಗೊಂಡು ಒಂದು ಟೂರ್ಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ಡೆಸ್ಟಿನೇಷನ್ ಯಾವುದು ಅಂತ ಗೊತ್ತಾ ನಿಮಗೆ? ನಾವು ಆಲ್ಮೋಸ್ಟ್ ಲ್ಯಾಂಡಿಂಗ್ ಪೊಸಿಷನಲ್ಲಿದ್ದೀವಿ. ಲ್ಯಾಂಡಿಂಗ್ ಆಗ್ತಾ ಇದೆ. ಸೊ ಅಲ್ಲಿ ಕಾಣ್ತಾ ಇದೆ, ಇಲ್ಲಿ ಆ ಭೂಮಿಗೆ ನಾವು ಹೋಗ್ತಾ ಇರೋದು. ಸೊ ನಿಮ್ಮನ್ನೂ ಎಲ್ಲ ಕರ್ಕೊಂಡು ಹೋಗ್ತೀನಿ. ಎಸ್, ಕಮ್ ವಿತ್ ಮೀ. ನಾವು ಹೋಗೋ ದಿನದಿಂದ ಹಿಡಿದು 7 ಡೇಸ್ ಮಟ್ಟನೂ ನಾವು ಹೇಗೆ ಏನೇನು ನೋಡ್ಕೊಂಡಿವಿ ಅಂತ ಎಲ್ಲನೂ ನಾನು ಡಿಟೇಲಾಗಿ ಹೇಳ್ತೀನಿ. ಓಕೆ, ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಹೊರಟಿದ್ದು ಒಂದು ಕ್ಯಾಬ್ ಮೂಲಕ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಸೊ ಎಲ್ಲರೂ ಮಕ್ಕಳು ನಾವು ರೆಡಿಯಾಗಿ ಕೂತಿದ್ದೀವಿ. ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿಂದ ನಾವು ಸೀದಾ ಹೋಗಿದ್ದು ಕೆಂಪೇಗೌಡ ಏರ್ಪೋರ್ಟ್ಗೆ. ಅಲ್ಲಿ ನಾವು ಬ್ಯಾಗೆಲ್ಲ ಕಳಿಸಿ ನಾವು ಫ್ಲೈಟ್ ಹತ್ತಿ ಹೋಗಿದ್ದು ಸೀದಾ ನಮ್ಮ ಡೆಸ್ಟಿನೇಷನ್ಗೆ. ಯಾರಿಗೂ ನಿದ್ದೆಗಿದ್ದೇನೂ ಇಲ್ಲ, ಹೋಗೋ ಒಂದು ಖುಷಿ ತುಂಬ ಇತ್ತು. ಸೊ ಏನೋ ಒಂದು ಜ್ಯೂಸ್ ಕುಡಿತಾ ಮಾತಾಡ್ತಾ, ಸೊ ತುಂಬ ಕುತೂಹಲಕಾರಿ. ಅಂದರೆ ನಾವು ನೋಡಿಲ್ಲ ಆ ಪ್ಲೇಸು, ಸೊ ಕೇಳಿದ್ದಷ್ಟೇ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ವ್ಯೂ ಎಂಜಾಯ್ ಮಾಡ್ತಾ ಹೋಗ್ತಾಯಿದ್ದೀವಿ. ನೋಡೋಣ ಆ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಫಸ್ಟ್ ಡೇ ಅಲ್ಲಿ ಓಕೆ, ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗಿದ್ದೀವಿ ಈಗ. ಸೊ ನಾವು ರೀಚ್ ಆಗಿದ್ದು ವೀರ್ ಸಾವರ್ಕರ್ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಯಾವ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ಅಂತ. ಇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್. ನಾವು ಇಳಿದಿದ್ದು ಪೋರ್ಟ್ ಬ್ಲೇರ್ ಅಂತ ಒಂದು ಐಲ್ಯಾಂಡ್ಗೆ. ನಮಗೆ ಬುಕ್ಕಿಂಗಲ್ಲೇ ಮುಂಚೆನೇ ಹೇಳಿದ್ದೀವಿ, ನಮಗೆ ಬೀಚ್ ಜೊತೆ ನಾವು ಬೀಚ್ ಪರ್ಸನ್ಸು. ಬೀಚ್ ಜೊತೆ ನಮಗೆ ಬೇಕಾಗಿರೋದು ಹಿಸ್ಟೋರಿಕಲ್ ಪ್ಲೇಸಸ್ಸು, ಮ್ಯೂಸಿಯಮ್ಸು, ಅಂಡಮಾನ್ ಹಿಸ್ಟ್ರಿನೂ ಬೇಕು. ಅಂದರೆ ನಾವು ಸ್ವಲ್ಪ R&D ಮಾಡಿಕೊಂಡೇ ಹೋಗಿದ್ದೀವಿ, ಎಲ್ಲ ನೋಡುವಂಥ ಸ್ಥಳಗಳು. ನಾವು ಹಾಲಿಡೇಗೆ ಯಾಕೆ ಹೋಗಬೇಕು? ಆ್ಯಕ್ಚುಲಿ ಮನೇಲಿದ್ದರೆ ಆಗೋದಿಲ್ವಾ? ಅಥವಾ ಓನ್ಲಿ ಎಂಜಾಯ್ ಮಾಡಲಿಕ್ಕೆ ಹೋಗಬೇಕಾ? ಇಲ್ಲಲ್ವಾ? ನಮಗೆ ನಮ್ಮ ಪ್ಲೇಸ್ ಬಗ್ಗೆ ನಮಗೆ ಅಷ್ಟು ಇಷ್ಟು ಗೊತ್ತು. ಇಲ್ಲಿ ನೀರು, ಹವಾ ಬಗ್ಗೆ ಎಲ್ಲ ಗೊತ್ತು. ನಮ್ಮ ಮನಸ್ಸು ಇಲ್ಲಿಂದ ಬೇರೆ ಕಡೆ ಹೋದಾಗ, ಮನಸ್ಸು ದೇಹ ಎಲ್ಲನೂ ಬೇರೆ ಒಂದು ಲೊಕೇಶನಲ್ಲಿ ಹೋದಾಗ ಅಲ್ಲಿಯ ವಾತಾವರಣ ಹೇಗಿದೆ, ಅಲ್ಲಿ ಇಲ್ಲಿಗೆ ಹೇಗಿದೆ, ಅದನ್ನು ಕೂಡ ನಮಗೆ ಅನುಭವಿಸಬೇಕು. ಮಕ್ಕಳಿಗೂ ಇದು ಪಾಠ ಆಗಬೇಕು. ನಮ್ಮ ದೊಡ್ಡವರು ಹೇಳಿದಾರಲ್ವಾ, ಏನು ಕೋಶ ಓದಿಲ್ಲ ದೇಶ ಸುತ್ತೋದು ಅಂತ. ಈಗಿನಲ್ಲಿ ಕೋಶ ಓದು ದೇಶನೂ ಸುತ್ತಬೇಕು. ಅವಾಗೆ ನಮ್ಮ ಒಂದು ಏನು ಎಲ್ಲನೂ ಬೆಳವಣಿಗೆ ಆಗುತ್ತೆ. ಮೆಂಟಲಿ, ಫಿಸಿಕಲಿ ಅದನ್ನು ಅನುಭವಿಸಿದಾಗ ಅದು ಬೆಳವಣಿಗೆ ಆಗುತ್ತೆ. ನಾವು ಓವರಾಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೋಸ್ಕರ ನಾವು ವರ್ಷದಲ್ಲಿ ಒಂದು ಸಲ ಹಿಂಗೆ ಹಾಲಿಡೇಗೆ ಅಂತ ಹೋಗ್ತಾ ಇರ್ತೀವಿ ಅಲ್ಲಿ ಇಲ್ಲಿ. ಅಲ್ಲಿಂದ ನಾವು ಲಂಚೆಲ್ಲ ಮುಗಿಸ್ಕೊಂಡು ಇವತ್ತಿನ ಪ್ಯಾಕೇಜಲ್ಲಿ ನಮಗಿರೋದು 3 ಪ್ಲೇಸಸ್ಸು. ನಾವು ಫಸ್ಟ್ ಪ್ಲೇಸು ಸೆಲ್ಲಾರ್ ಜೀಲ್ ಓವರ್ ವ್ಯೂ ಅಂತ. ಅದು ಈ ಡೇ ಟೈಮಲ್ಲೇ 4 o'clock ಮುಂಚೆನೇ ಇರುತ್ತೆ. ಸೊ ಅಲ್ಲಿ ಹೋಗ್ತಾ ಇದ್ದಿದ್ವಿ. ಸೆಕೆಂಡ್ ಬಂದುಬಿಟ್ಟು ಕ್ಯಾರ್ಬೇಸ್ ಬೀಚ್ ಅಂತ, ಕೇವ್ ಬೀಚ್ ಅಲ್ಲಿ. ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಸೆಲ್ಲಾರ್ ಜೀಲ್ಗೆ ಬರ್ತಾ ಇರೋದು ಲೈಟ್ ಆ್ಯಂಡ್ ಸೌಂಡ್ ಶೋ ನೋಡಲಿಕ್ಕೆ. ಸೊ ನಾವೀಗ ಇರೋದು ಸೆಲ್ಲಾರ್ ಜೀಲ್. ಅಬ್ಬಬ್ಬಾ, ಇಲ್ಲಿ 6 ರೂಟ್ಸ್ ಇದ್ದಾವೆ. ಅದರಲ್ಲಿ 700 ಸೆಲ್ಸ್ ಇದ್ದಾವೆ. 700 ಕೈದಿಗಳನ್ನು ಎಟ್ ಎ ಟೈಮ್ ಅಲ್ಲಿ ಬಂಧ ಮಾಡಿ ಇಡ್ಬೋದು. ಇಲ್ಲಿ ಪ್ರತಿ ವರ್ಷ ನಮ್ಮ ಭಾರತೀಯರು ಮಿನಿಮಮ್ ಇಲ್ಲ ಅಂದರೂ ಪ್ರತಿ ವರ್ಷ ಅಲ್ಲ, ಪ್ರತಿ 10 ವರ್ಷಕ್ಕೆ ಮಿನಿಮಮ್ 10,000 ಜನ, ಮಿನಿಮಮ್ 6,000 ಜನಗಳು ಇಲ್ಲಿ ತಮ್ಮ ಪ್ರಾಣವನ್ನು ತ್ಯಜಿಸಿದ್ದಾರೆ. ಆಮೇಲೆ ಇದು 60 ಅಡಿ ಎತ್ತರದಿಂದ ಇರೋದು. ಒಂದು 60 ಅಡಿ ಒಂದು ಸಮುದ್ರದಿಂದ ಎತ್ತರದಲ್ಲಿದೆ. ಇಲ್ಲಿ ನಿಂತು ನೋಡಿದರೆ ನಾರ್ತ್ ಬೇ ಐಲ್ಯಾಂಡು ಮತ್ತು ಯಾವುದು ರೋಸ್, ಇವಾಗ ಅದು ಬೋಸ್ ಆಗಿದೆ, ಬೋಸ್ ಐಲ್ಯಾಂಡು ಕಾಣುತ್ತೆ. ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಇಲ್ಲಿ ವೀರ್ ಸಾವರ್ಕರ್ ಪಾರ್ಕ್ ಅಂತ ಇದೆ. ಇಲ್ಲಿ ಕೂಡ ಹುತಾತ್ಮರಾದ ನಮ್ಮ ದೇಶಭಕ್ತರನ್ನ ಸ್ಟ್ಯಾಚೂಸ್ ಇದ್ದಾವೆ. ಸೊ ಅದನ್ನು ನೋಡಿಕೊಂಡು ನಾವು ಒಳಗಡೆ ಹೋದ ತಕ್ಷಣ ಅಲ್ಲಿ ಒಂದು ಮರ ಇದೆ. ಅದು ಇದೆ,
ಈ ಸಾವಿರಾರು ವರ್ಷಗಳ ಹಿಂದಿನ ಮರ, ನೂರಾರು ವರ್ಷಗಳ ಹಿಂದಿನ ಮರ. ಇದು ಎಲ್ಲ ಹುತಾತ್ಮರ ಆತ್ಮವನ್ನು ಕಂಡಂತಹ ಮರ ಅಂತ ಬರೆದಿದೆ. ಸೊ ಇಲ್ಲಿ ಹಿಂದ್ಗಡೆನೇ ನೈಟ್ ಲೈಟ್ ಶೋ ನಡೆಯುತ್ತೆ. ತುಂಬ ಚೆನ್ನಾಗಿದೆ ಲೈಟ್ ಶೋ. ಇದು ಮಸ್ಟ್ ವಾಚ್ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಒಂದು ನಂದಾದೀಪ, ಸ್ವರಾಜ್ಯ ದೀಪ ಯಾವಾಗಲೂ ಸತತವಾಗಿ ಉರಿತಾ ಇರುತ್ತೆ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬೋದು. ತುಂಬ ಕಷ್ಟಪಟ್ಟಿದ್ದಾರೆ. ಆ ಬ್ರಿಟಿಷರು ಮನುಷ್ಯರ ಏನು ತಿಂತಿರ್ತಾರೆ ಗೊತ್ತಿಲ್ಲಪ್ಪ. ಅವರು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ನಮ್ಮ ಜನಕ್ಕೆ. ನಮ್ಮ ದೇಶದಲ್ಲಿ ಬಂದು ನಮ್ಮ ದೇಶ ಬಿಟ್ಟು ಹೋಗಿ ಅಂದಿದ್ದಕ್ಕೆ ಇಷ್ಟು ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಇಲ್ಲಿ ಅದ್ರ ಜೊತೆ ಅವರ ಒಂದು ಬ್ರಿಟಿಷರ ಕಮಿಷನರ್ ಮನೆಗಳು, ಅವರು ಹೇಗೆ ಇರ್ತಿದ್ರು ಅಂತ ಎಲ್ಲನೂ ಫೋಟೋಸ್ ಇತ್ತು. ನಾನು ಅದನ್ನು ತೊಗೊಂಡಿಲ್ಲ, ನನಗೆ ಸಿಟ್ಟು ಬಂದಿತ್ತು. ಹೌದಪ್ಪ, ನಮ್ಮ ದೇಶದಲ್ಲಿ ಬಂದು ನಮ್ಮ ಜನರನ್ನು ಇಂಥ ಒಂದು ರೂಮಲ್ಲಿ ಕೂಡಾಕಿ, ಜೈಲಲ್ಲಿ ಕೂಡಾಕಿ ಕಠೋರ ಶಿಕ್ಷೆಗಳನ್ನು ಕೊಟ್ಟು ಅವರಿಗೆ ತುಂಬ ಬೇಜಾನ್ ಕೆಲಸಗಳನ್ನು ಕೊಡ್ತಿದ್ದಂತೆ. ಇಷ್ಟ ಊಟ ಕೊಟ್ಟು ಮಾಡಲಿಲ್ಲ ಅಂತಂದರೆ ಅದಕ್ಕೆ ಮತ್ತೆ 6 ತಿಂಗಳು ಒಬ್ಬರಿಗೆ ಸೆಲ್ಲಲ್ಲಿ ಹಾಕಿದ್ದೆ. ಹೆಂಗೆ ತಡ್ಕೋತಾರೆ? ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಬೇಕಂತಂದರೆ ಇವರೆಲ್ಲರೂ ಕಷ್ಟಪಟ್ಟು ತಂದುಕೊಟ್ಟಂಥ ಸ್ವತಂತ್ರವನ್ನು ನಾವು ಚೆನ್ನಾಗಿ ಉಳಿಸ್ಬೇಕು. ಅದು ಒಂದು ನಾವು ಮಾಡಬೇಕಾದಂಥ ನಮ್ಮ ಕರ್ತವ್ಯ. ನಾವು ಸ್ವತಂತ್ರವಾಗಿ ಇವತ್ತು ಬಾಳ್ತಾ ಇದ್ದೀವಿ ಅಂದರೆ ಅದು ಅವರ ಮಾಡಿದ ತ್ಯಾಗದ ಪುಣ್ಯ ಅಂತ ಹೇಳ್ತೀವಿ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನು ಇವತ್ತು ವಾಕ್ ಇತ್ತು ಇದು ಬೀಚ್ಗೆ. ಸೊ ಇದು ನಿಯರೆಸ್ಟ್ ಬೀಚ್ ಇಂದ ಪೋರ್ಟ್ ಬ್ಲೇರಲ್ಲಿ ನಿಯರೆಸ್ಟ್ ಬೀಚ್ ಅಂತ ಹೇಳ್ಬೋದು. ಕಾರ್ಬೀಸ್ ಕೇವ್ ಬೀಚ್ ಅಂತ ಹೇಳ್ತಾರೆ. ನಾವಿಲ್ಲಿ ಸನ್ಸೆಟ್ಟು ಹಂಗೆ ಸ್ವಲ್ಪ ನೋಡಿಕೊಂಡು ವಾಕ್ ಮಾಡಿಕೊಂಡು ಹೋಗೋದು. ತುಂಬ ಸುಂದರವಾದ ಒಂದು ನಿಸರ್ಗ ಕೊಟ್ಟಂಥ ಕೊಡುಗೆ ಇದು ನಮಗೆ. ಆ್ಯಕ್ಚುಲಿ ಬೀಚಸ್ ಆಗಲಿ, ಅದರ ಜೊತೆ ಸುತ್ತಮುತ್ತ ಇರುವಂಥ ಗಿಡ ಮರಗಳು, ಅದನ್ನು ಕಾರಲ್ ಬೀಚ್ ಇದು. ಎಷ್ಟು ಚೆನ್ನಾಗಿ ಕಾರಲ್ಸ್ ಇದ್ದಾವೆ ನಿಜ ಹೇಳಬೇಕಂದ್ರೆ. ಇದು ಸಿಗುತ್ತಾ ನಮಗೆ ಬೇರೆ ಕಡೆ? ನಮ್ಮಂಥ ಟೂರಿಸ್ಟ್ರು ಎಷ್ಟು ಜನ ಇದ್ದೀವಿ ಅಲ್ಲ. ಅದು ನಮ್ಮ ಕರ್ತವ್ಯ. ಅದನ್ನು ಕ್ಲೀನಾಗಿ ಇಟ್ಕೋದು, ನಿಸರ್ಗವನ್ನು ಕ್ಲೀನಾಗಿ ಇಟ್ಕೋದು. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಇತ್ತು ಇದನ್ನು ಬಂದು ನೋಡಲಿಕ್ಕೆ ಅಂತ. ಸೊ ಬಂದ ತಕ್ಷಣ ಅನ್ನಿಸ್ತಪ್ಪ, ಏನು ಇಟ್ಕೊಂಡಿದ್ದಾರೆ ಜನ, ನಮ್ಮ ಜನ ಅಲ್ವಾ ಇವರು. ಎಲ್ಲಿ ಬೇಕಾದಲ್ಲಿ ತಿಂದು ಬಿಸಾಕಿದ ಪೇಪರ್ಸು, ವಾಟರ್ ಬಾಟಲ್ಸು, ಕವರ್ಸು. ಅಯ್ಯೋ, ಯಾರು ಅದನ್ನು ಆಮೇಲೆ ಸರ್ಕಾರ ಎತ್ತಿ ಕ್ಲೀನ್ ಮಾಡಬೇಕಾ? ಡಸ್ಟ್ಬಿನ್ಸ್ ಎಲ್ಲ ಕಡೆ ಇಟ್ಟಿದ್ದಾರೆ, ಅದು ಹಾಕೋದಲ್ವಾ? ಅದು ನಮ್ಮ ಕರ್ತವ್ಯ ಅಲ್ವಾ? ಚಿಕ್ಕ ಪುಟ್ಟ ಕರ್ತವ್ಯಗಳನ್ನು ನಾವು ನಮ್ಮ ದೇಶಕ್ಕೋಸ್ಕರ ನಾವು ಮಾಡಲೇಬೇಕು. ಓಕೆ, ಅದನ್ನು ಪಕ್ಕಕ್ಕಿಟ್ಟು ಇವಾಗ ನಾವು ಅನುಭವಿಸ್ಲಿಕ್ಕೆ ಬಂದಿದ್ದು ಈ ಒಂದು ನೇಚರನ್ನು. ಸೊ ನನ್ನ ಮಗ ಮಾತ್ರ ಸೀದಾ ಅಮ್ಮ ನೀರಿಗೆ ಹೋಗ್ಬೋದಾ ಅಂತ ಕೇಳ್ದ. ಓಕೆಪ್ಪ ಹೋಗು ಅಂತ ನಾವು ಹಂಗೆ ನೀರಲ್ಲಿ ಒಂದು ನಮನವನ್ನು ಕೊಡಲಿಕ್ಕೆ ನಮಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ಕಾರಲ್ಸು, ತುಂಬ ದೊಡ್ಡ ಕಾರಲ್ಸ್ ಇದ್ದಾವೆ. ತುಂಬ ಅಂದರೆ ಶೇಪ್ಸ್ ಬೇರೆ ಇದೆ. ನಿಜ ನಿಸರ್ಗದಲ್ಲಿ ಸಂಪತ್ತು ತುಂಬ ಇದೆ. ನಮ್ಮ ಅಂಡಮಾನದಲ್ಲಿನೂ ಹೇಳ್ತೀನಿ, ಒಂದೊಂದು ಶೆಲ್ಸ್ದಿಂದ ಹಿಡ್ಕೊಂಡು ಶಂಖಗಳು, ಎಷ್ಟು ರೀತಿ ಶಂಖ, ಮುತ್ತು ಮತ್ತು ಕಾರಲ್ಸು, ಗಿಡ ಮರಗಳು. ಕಟ್ಟಿಗೆ ಒಂದು ಉದ್ಯಾನವನವನ್ನು ಇದಿದೆ, ಕಾರ್ಖಾನೆ ಇದೆ, ಮತ್ತು ಎಷ್ಟು ಕಟ್ಟಿಗೆಗಳು. ತುಂಬ ಸಂಪತ್ತಿದೆ ನಮ್ಮ ದೇಶದಲ್ಲಿ. ಇನ್ನೂ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಹೇಳ್ಬೇಕಂತಂದರೆ. ಇಲ್ಲಿ ಕೂಡ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತವೆ. ಸ್ಪೀಡ್ ಬೋಟ್ ಅಂತಿತ್ತು, ಮತ್ತು ಬೋಟಿಂಗು. ಇಲ್ಲೇನೂ 2-3 ಪಾಯಿಂಟ್ಸ್ ಇದ್ದಾವೆ. ಅದು ಕವರ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬೋಟಿಂಗ್ ಅಂತ ಇತ್ತು. ಇಲ್ಲಿ 600ದಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ಯಾರಾಚೂಟ್ ರೈಡು ಅದು ಇತ್ತು. ಇಲ್ಲಿ ನಾವು ಹಂಗೆ ಇವತ್ತು ಹೋಗ್ತೋ ಇತ್ತು ನಮಗೆ. ಸೊ ಹಂಗೆ ಸ್ವಲ್ಪ ಎಂಜಾಯ್ ಮಾಡಿ, ಸ್ವಲ್ಪ ನನ್ನ ಮಗ ಸ್ವಲ್ಪ ನೀರಲ್ಲಿ ಎಳೆದು ಎಂಜಾಯ್ ಮಾಡಿದ. ವಾಕಿಂಗ್ ಮಾಡ್ಕೊಂಡಿದ್ವಿ ನಾವು ಈ ಬುಡದಿಂದ ಅಲ್ಲಿ ಮಟನೂ ನಿಸರ್ಗವನ್ನು ಎಂಜಾಯ್ ಮಾಡ್ತಾ. ಸೊ ನೆಕ್ಸ್ಟ್ ಬಂದಿದ್ದು ಬ್ಯಾಕ್ ಟು ಸೆಲ್ಲಾರ್ ಜೈಲ್ಗೆ. ಅಲ್ಲಿ ಸೌಂಡ್ ಮತ್ತು ಲೈಟ್ ಶೋ, ನಮಗೆ ಅಲ್ಲಿ ಲೇಸರ್ ಶೋ ಮಾಡಿ ತೋರಿಸ್ತಾರೆ. ಆ ಲೇಸರ್ ಶೋದಿಂದ ಅಂಡಮಾನ್ ಯಾವಾಗ ಸ್ಟಾರ್ಟ್ ಆಯಿತು, ಆಮೇಲೆ ಅದರ ಹಿಸ್ಟ್ರಿ ಏನು,
ತುಂಬ ಇಷ್ಟೆಲ್ಲ ನಾವು ಈಗ ಟೂರಿಸ್ಟ್ ಆಗಿ ನಾವು ನೋಡ್ಲಿಕ್ಕೆ ಹೋಗ್ತೀವಿ, ಆದರೆ ಅದು ಕಷ್ಟ, ತುಂಬ ಕಷ್ಟದಿಂದ ಮೇಲೆ ಬಂದಿದೆ. ಯಾಕಂದರೆ ಇಲ್ಲಿ ಸುನಾಮಿಗಳು ಕಾಮನ್ ಅಂತೆ, ಭೂಕಂಪ ಮತ್ತು ವೋಲ್ಕ್ಯಾನೋಸ್ ಇವೆಲ್ಲ ಆಗ್ತಾನೇ ಇರ್ತವೆ. ನಿಕೋಬಾರ್ಗೆ ಅದಕ್ಕೋಸ್ಕರ ಬ್ಯಾನ್ ಮಾಡಿದ್ವಿ ಸರ್ಕಾರ. ನಿಕೋಬಾರ್ ಐಲ್ಯಾಂಡ್ಗೆ ಚಿಕ್ಕ ಐಲ್ಯಾಂಡ್ ಅಂತೆ, ಸೊ ಅದಕ್ಕೆ ಬ್ಯಾನ್ ಮಾಡಿದೆ. ಅಂಡಮಾನ್ಗಷ್ಟೇ ಇವಾಗ ಟೂರಿಸ್ಟ್ಗೆ ಅಲಾವಿದೆ. ಇದು ಬೆಳಗ್ಗೆ ತೋರಿಸಿದ್ದು ವೀರ್ ಸಾವರ್ಕರ್ ಪಾರ್ಕ್, ಮತ್ತು ಇದು ಲೈಟ್ ಶೋಗೆ ಬಂದಂಥ ಜನ. ನಮಗೆ 7 o'clock ಶೋ ಇತ್ತು, ಸೊ 7 o'clock ಶೋ ಹೋಗ್ತಾ ಇದ್ದೀವಿ ಒಳಗಡೆ. ಇದು ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಅಂಡಮಾನ್ಗೆ ಯಾರೇ ಬಂದ್ರೂ ಇದು ಸೆಲ್ಯುಲರ್ ಜೈಲಲ್ಲಿ ಈ ಲೈಟ್ ಶೋ ನೋಡಲೇಬೇಕು. ಯಾಕಂದರೆ ನಮ್ಮ ಇದು ಪೂರ್ವಜರು ಮಾಡಿದಂಥ ತ್ಯಾಗ ಇಂಚಿಂಚಾಗಿ ನಮ್ಮ ಮೈಯಲ್ಲಿ ರೋಮಾಂಚನಗೊಳಿಸುತ್ತೆ. ಸೊ ಕಣ್ಣಲ್ಲಿ ನೀರು ಬರಿಸುತ್ತೆ ಅಷ್ಟೇ. ಸೊ ಬ್ಯಾಕ್ ಟು ನೆಕ್ಸ್ಟ್ ಡೇ ಅಂತ. ನೆಕ್ಸ್ಟ್ ಡೇಗೆ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲಿ ಹೋಗ್ತಾಯಿದ್ದೀವಿ ನೋಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.